ಸೊ ಈಗ ಇಲ್ಲಿವರೆಗೂ ಕೂಡ LPGಯ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಬಟ್ ಮುಂದಿನ ದಿನಗಳಲ್ಲಿ CNGಗೂ ಕೂಡ ಸಮಸ್ಯೆ ಶುರುವಾಗುತ್ತೆ ಅನ್ನುವಂಥದ್ರ ಬಗ್ಗೆ ಲಕ್ಷಣಗಳು ಕಾಣಿಸ್ತಾ ಇದೆ. CNG ಖಾಲಿ ಆಗುತ್ತೆ ಅಂಥೇಳಿ ಕ್ಯಾಬ್ ಚಾಲಕರು ಭೀತಿಯಲ್ಲಿದ್ದಾರೆ. LPG ಸಿಗ್ತಾ ಇಲ್ಲ, ಆ ಹಿನ್ನೆಲೆಯಲ್ಲಿ ಬಹುತೇಕ ಬಂಕ್ಗಳು ಕ್ಲೋಸ್ ಆಗ್ತಾ ಇವೆ. ಇನ್ನು LPG ಬೆನ್ನಲ್ಲೇ ಈಗ CNGಗೂ ಕೂಡ ಏನಾದರೂ ಈ ಗಲ್ಫ್ ಯುದ್ಧದ ಬಿಸಿ ತಟ್ಟುತ್ತಾ? ನಾವು ಪ್ರತಿನಿಧಿ ನಟರಾಜ್ ಶೇಷಾದ್ರಿಪುರಂನ ಈ ಗೇಲ್ ಗ್ಯಾಸ್ ಸ್ಟೇಷನ್ನಲ್ಲಿ ಒಂದಷ್ಟು ರಶ್ ಇತ್ತು, ಅದೆಲ್ಲದ್ರ ಬಗ್ಗೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಲ್ಲಿ LPG ಗ್ಯಾಸ್ ಸಿಗದ ಹಿನ್ನೆಲೆ ಆಟೋ ಡ್ರೈವರ್ಗಳು ಇಲ್ಲಿ ಒಂದು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸದ್ಯ ಒಂದು LPG ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ನೋ ಗ್ಯಾಸ್ ಅಂತ ಇಲ್ಲೊಂದು ಬೋರ್ಡನ್ನು ಹಾಕಿದ್ದಾರೆ. ಇಲ್ಲಿ ಯಾರು ಬಂದರೂ ಕೂಡ ಇಲ್ಲಿ LPG ಗ್ಯಾಸ್ ಸಿಗೋದಿಲ್ಲ ಅಂತ ಒಂದು ಬೋರ್ಡನ್ನು ಹಾಕಿದ್ದಾರೆ. ಅದರ ಬೆನ್ನಲ್ಲೇ ಇಲ್ಲಿ CNG ಗ್ಯಾಸ್ಗೂ ಕೂಡ ಈ ಎಫೆಕ್ಟ್ ತಟ್ಟುತ್ತಾ ಅನ್ನೋ ಸಂಭವ ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಆಟೋಗಳಾಗಿರ್ಬೋದು, ಕ್ಯಾಬ್ಗಳಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಕೆಲವೊಂದು LPG ಆಗಿರುತ್ತೆ, ಕೆಲವೊಂದು CNG ಆಗಿರುತ್ತೆ. CNG ಆಗಿರೋ ಗ್ಯಾಸ್ ಏನು CNG ಗ್ಯಾಸ್ ಕೂಡ ಇಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋದು ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ನಮಗೆ ಇಲ್ಲಿ ನೋಡ್ತಾ ಹೋಗ್ಬೋದು. ಎಷ್ಟರ ಮಟ್ಟಿಗೆ ಇಲ್ಲಿ 1 ಕಿಲೋಮೀಟರ್ ಗಟ್ಟಲೆ ಕೂಡ ಇಲ್ಲಿ CNG ಇರ್ತಕ್ಕಂತಹ ಒಂದು ಕ್ಯಾಬ್ಗಳು ಇಲ್ಲಿ ಲೈನ್ ಆಗಿ ನಿಂತಿರುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಸಾಲಾಗಿ ಇಲ್ಲಿ ಬಂದು ನಿಂತಿದ್ದಾರೆ. ಇಲ್ಲಿ ಒಬ್ಬರು ಕ್ಯಾಬ್ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಕೆಲವೊಂದು ಎಲ್ಲ ಕಡೆ CNG ಗ್ಯಾಸ್ ಸಿಗ್ತಾ ಇಲ್ಲ, ಸೊ ಈಗ LPG ಗ್ಯಾಸ್ ಸಿಗ್ತಾ ಇಲ್ಲ, ಸೊ CNG ಗ್ಯಾಸ್ಗೂ ಅದೇ ರೀತಿ ನಿಮ್ಗೆ ಅನುಭವ ಆಗ್ತಾ ಇದೆಯಾ ಸರ್? ಸರ್, ಒಂದು ತಿಂಗಳಿಂದ ಇದೇ ತರ ಒಂದು ತಿಂಗಳಿಂದ ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ತಿದ್ವಲ್ಲ, ಇಷ್ಟು ರಶ್ ಆಗ್ತಿರಲಿಲ್ಲ ಸರ್. ಈಗ ವಾರ ಯಾವಾಗ ನಡೀತೋ ಅವಾಗಲೇ ಈ ಸೇಮ್ LPG ಹೆಂಗೆ 1.5 ಕಿಲೋಮೀಟರ್ ಕ್ಯೂ ನಿಲ್ತಾ ಇದೆಯೋ, ಈಗಲೂ ಅದೇ ತರ ಪರಿಸ್ಥಿತಿ CNG ವೆಹಿಕಲ್ಸ್ಗಳು ಬಂದಿದೆ. ಸ್ವಲ್ಪ ಸರ್ಕಾರ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕು. ಅಲ್ಲ ಸರ್, ಈಗಾಗಲೇ ಅಂದ್ರೆ LPG ಕಡೆ ಒಂದೊಂದು ಕಡೆ ಸ್ಟೇಷನ್ ಅಲ್ಲಿ LPG ಸಂಪೂರ್ಣವಾಗಿ ಬಂದ್ ಆಗಿದೆ. ಸೊ ನೀವು ಪ್ರತಿದಿನ CNG ಹಾಕ್ಸ್ಕೊಂತಾ ಇದ್ರಿ, ಸೊ ಆ ಸಂದರ್ಭದಲ್ಲಿ ಇದೇ ರೀತಿ ರಶ್ ಇರ್ತಾ ಇತ್ತಾ ಹೆಂಗೆ ಸರ್? ಸರ್, ಮುಂಚೆ ಇಷ್ಟು ರಶ್ ಇರ್ತಿರ್ಲಿಲ್ಲ ಸರ್. ಮುಂಚೆ ನಾರ್ಮಲ್ ಬಂದಿದ ತಕ್ಷಣ ಒಂದು 10-15 ನಿಮಿಷದಲ್ಲಿ ಮೂವ್ ಆಗ್ಬಿಡೋದು. ಈಗ ಮಿನಿಮಮ್ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಆದ್ರೆ ವೆಯ್ಟ್ ಮಾಡಬೇಕಾಗೋ ಪರಿಸ್ಥಿತಿ ಬಂದಿದೆ. ಡ್ಯೂಟಿ ಬೇರೆ ಕರೆಕ್ಟಾಗಿ ಬೀಳ್ತಾ ಇಲ್ಲ, ಪಿಕಪ್ಗೆಲ್ಲ ತುಂಬಾ ಸಮಸ್ಯೆ ಆಗ್ತಿದೆ ಸರ್. ಬಟ್ ಈ ಮಾದಾಗಿಂದ LPG ತರ CNG ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನೊಂದು ತಿಂಗಳು ಹೋಯ್ತು ಅಂದ್ರೆ ಇದೇ ತರ ಬಂದ್ ಮಾಡಿದ್ರು ಮಾಡ್ಬೋದು ಸರ್. ಹೇಳೋದು ಸರ್, ಈಗಾಗಲೇ ಅಂದ್ರೆ LPG ಸಿಗ್ತಾ ಇಲ್ಲ ಅಂತ ಅದನ್ನ ಕ್ಲೋಸ್ ಮಾಡಿದ್ರು, ದರ ಜಾಸ್ತಿ ಮಾಡಿದ್ರು. ಈಗ CNG ದಲ್ಲಿ ಏನಾದ್ರು ದರ ಜಾಸ್ತಿ ಏನಾದ್ರು ಆಗಿದೆ ಸರ್? ಸರ್, ಮುಂಚೆ 83 ಇತ್ತು ಸರ್ CNG. ಈಗ ಬಟ್ ಒಂದು ವರ್ಷದಿಂದ ಆಲ್ಮೋಸ್ಟ್ 91ಗೆ ಬಂದು ನಿಲ್ಸಿದ್ದಾರೆ. ಮುಂದೆ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಇದೆಲ್ಲ ನೋಡ್ತಾ ಇದ್ರೆ ಜಾಸ್ತಿ ಆಗ್ಬೋದು ಅನ್ಸುತ್ತೆ ಸರ್. ಅಂದ್ರೆ ಈ ತರ ಕ್ಯೂ ನೋಡಿದ್ರೆ ಕ್ಲೋಸ್ ಮಾಡಿದ್ರು ಮಾಡ್ತಾರೋ ಇಲ್ಲ ಜಾಸ್ತಿ ಮಾಡ್ತಾರೋ ಒಂದು ಐಡಿಯಾ ಇಲ್ಲ ಸರ್. ಸೊ ಕೇಳಿದ್ರಲ್ಲ, ಏನಂತಂದ್ರೆ ಈಗಾಗಲೇ LPG ಬಂಕ್ನಲ್ಲಿ ಯಾವುದೇ ರೀತಿಯಾದಂತಹ ಆಟೋಗಳಿಗೆ ಒಂದು LPG ಗ್ಯಾಸ್ ಸಿಗ್ತಾ ಇಲ್ಲ. ಇದೇ ತರ ಮುಂದುವರೆದ್ರೆ CNG ಬಂಕ್ನಲ್ಲೂ ಕೂಡ ಈ ರೀತಿಯಾದಂತಹ ರಶ್ ನಾವನ್ನ ಅನುಭವಿಸ್ತಾ ಇದ್ದೀವಿ. ಮುಂಚೆ ಯಾವುದೇ ರೀತಿಯಾದಂತಹ ಒಂದು ರಶ್ ನಾವು ಅನುಭವಿಸ್ತಾ ಇರಲಿಲ್ಲ. ಬರೀ 2ರಿಂದ 3 ನಿಮಿಷದಲ್ಲಿ ಬಂದು ಒಂದು ನಮ್ಮ ಕ್ಯಾಬ್ಗಳಿಗೆ CNGಯನ್ನು ಫಿಲ್ ಮಾಡಿಸ್ಕೊಂಡು ಹೋಗ್ತಿದ್ವಿ. ಆದರೆ ಇದೀಗ ಅರ್ಧ ಗಂಟೆ ಆದರೂ ಕೂಡ ನಾವು ಬಂಕ್ನಲ್ಲೇ ಇರ್ತಾ ಇದ್ದೀವಿ, ನಮಗೆ CNG ಕೂಡ ಸಮಸ್ಯೆ ಆಗಬಹುದು ಅನ್ನೋದು ಚಾಲಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ನಟರಾಜ್, TV9 ಬೆಂಗಳೂರು.